ನೋಡಿ, ನಮ್ಮ ಕರ್ನಾಟಕ ಸಾರಿಗೆ ವಾಹನ ಏನೋ ತಿರುವಿನಲ್ಲಿ ತಿರುಗಿ ಬಿದ್ದ ಪರಿಣಾಮ ಈ ರೀತಿ ಟ್ರಾಫಿಕ್ ಜಾಮ್ ಆಗಿದೆ. ಸೊ ನಾನು ಹೋಗ್ತಾ ಇದ್ದೀನಿ, ಅಲ್ಲಿನ ವಾಸ್ತವ ತಿಳಿಸ್ತೀನಿ. ಈಗಾಗಲೇ ಅಪಘಾತಕ್ಕೆ ಒಳಪಟ್ಟಂತಹ ನಮ್ಮ ಕರ್ನಾಟಕ ಸಾರಿಗೆ ವಾಹನದಲ್ಲಿ ಇದ್ದಂಥವ್ರನ್ನ ಆ್ಯಂಬ್ಯುಲೆನ್ಸ್ ಮೂಲಕ ಅಪಘಾತಕ್ಕೆ ಒಳಪಟ್ಟವ್ರನ್ನ ಕರ್ಕೊಂಡೋಗಿದ್ದಾರೆ. ಸೊ ನೋಡಿ, ದೊಡ್ಡ ಮಟ್ಟದ ಅಪಘಾತ ಆಗಿದೆ ಕಣ್ರಿ. ಬಸ್ಸು ತಿರುಗಿ ಬಿದ್ದಿದೆ. ಬಸ್ಸನ್ನು ತೆರವುಗೊಳಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತಾಯಿದ್ದಾರೆ. ದಯವಿಟ್ಟು ನಿರೀಕ್ಷಿಸಿ. ಸಾಕಷ್ಟು ಜನಕ್ಕೆ ಏಟಾಗಿದೆ. ಯಾವ ರೀತಿ ಎಷ್ಟು ಜನಕ್ಕೆ ಏನು ಸಮಸ್ಯೆ ಆಗಿದೆ ಅಂತ ನನಗೆ ಮಾಹಿತಿ ಇಲ್ಲ. ಒಟ್ಟು ಅಲ್ಲಿಗೆ ಹೋದರೆ ಗೊತ್ತಾಗುತ್ತೆ. ದಯವಿಟ್ಟು ನಿರೀಕ್ಷಿಸಿ. ಈಗಾಗಲೇ ಒಂದು ವಿಡಿಯೋ ಪ್ಲೇ ಮಾಡಿದೆ ನನ್ನ ಇನ್ನೊಂದು ಪೇಜಲ್ಲಿ. ಇಲ್ಲಿನ ವಾಸ್ತವ ಸ್ಥಿತಿ ಸಂಕ್ಷಿಪ್ತವಾಗಿ ಮಾಹಿತಿ ನೀಡ್ತೀನಿ. ಸೊ ದಯವಿಟ್ಟು ವಿಶೇಷ ದಿನಗಳು, ರಜೆ ದಿನಗಳು, ವಾಹನಗಳು ಯದ್ವಾ ತದ್ವಾ ವಾಹನವನ್ನು ಚಲಿಸಬೇಡಿ. ಸೊ ನಮ್ಮ ಕರ್ನಾಟಕ ಸಾರಿಗೆ ವಾಹನ ವೇಗವಾಗಿ ಬರ್ತಿತ್ತು ಅಂತಕ್ಕಂಥ ಒಂದು ಮಾಹಿತಿ ಇದೆ. ಸೊ ಅದರ ಬೇರೆಗೆ ನೋಡಿ, ಪ್ರಯಾಣಿಕರೆಲ್ಲ ನಮ್ಮ ಬೈಕು ಇಲ್ಲ ಅವಕಾಶ. ಸರ್ ನಮಸ್ತೆ. ಇಲ್ಲೇನಾ? ಹಾಂ 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 ಹಾಂ. ಸೊ ನೋಡಿ, ಇಲ್ಲೇ ದಯವಿಟ್ಟು ನಿರೀಕ್ಷಿಸಿ. ಆಲ್ಮೋಸ್ಟ್ ತೆಗಿತಾ ಇದ್ದಾರೆ. ಇಲ್ಲಪ್ಪ, ತೆಗೆದ್ಬಿಟ್ರಾ? ನೋಡಿ ಯಾವ ರೀತಿಯಾಗಿದೆ. ಸೊ ಈಗಾಗಲೇ ಬಸ್ಸು ತೆರವುಗೊಳಿಸಿದ್ದಾರೆ. ವೇಗವಾಗಿ ಬಂದು ತಿರುಗಿಕೊಂಡು ಬಿದ್ಕತ್ತು ಅಂತಕ್ಕಂಥ ಮಾಹಿತಿ. ಸರ್ ಏನಪ್ಪ, ಇಲ್ಲಿಂದಲ್ಲಿಗೆ ಸುಸ್ತಿ ಆಗೋಯ್ತಲ್ಲ. ಹಾಂ ಅಬ್ಬಾ, ನೋಡಿ ಈ ರೀತಿಯ ಸುಸ್ತಿ ಆಗೋಯ್ತಪ್ಪ. ಇರೋಣ ಸ್ವಲ್ಪ.
ಇಲ್ಲಪ್ಪ ಸ್ವಲ್ಪ ಹಣ ಅಣ್ಣ ಬಿಟ್ಬಿಟ್ಟೆ. ನೋಡಿ ಬಸ್ಸು ತೆರವುಗೊಳಿಸುವ ಕಾರ್ಯ. ಸೊ ಇಲ್ಲಿ ನಿಂತ್ಕೊಂಡು ಒಂದಷ್ಟು ಕ್ಲಿಪ್ಗಳು ಸೆರೆ ಹಿಡಿತೀನಿ, ದಯವಿಟ್ಟು ನಿರೀಕ್ಷಿಸಿ. ಸೊ ಇಲ್ಲಿ ಒಂದಷ್ಟು ವಿಡಿಯೋ ವೀಕ್ಷಣೆಗಳನ್ನು ಅರ್ಪಣೆ ಮಾಡ್ತೀನಿ. ಸೊ ದಯಮಾಡಿ ಸಂಪೂರ್ಣ ವೀಕ್ಷಣೆಯನ್ನು ಪಡೆಯಿರಿ. ಸೊ ಇಲ್ಲಿ ನೋಡಿ ಬರ್ತಕ್ಕಂಥ ವಾಹನಗಳು ಈ ಒಂದು ತಿರುವುಗಳಲ್ಲಿ ನಿಧಾನಕ್ಕೆ ಆಗಮಿಸಬೇಕು. ಯಾಕೆಂದರೆ ಬಂದಂಗೆ ಇಲ್ಲಿ ಹೊಡೆದ ಅಂದರೆ ನೋಡಿ ಈ ರೀತಿಯ ಒಂದು ಅನಾಹುತ ಅಪಘಾತಗಳು ಸಂಭವಿಸ್ತದೆ ಅಂತಕ್ಕಂಥ ಒಂದು ಸಂದೇಶವನ್ನು ನೀಡಲಾಗ್ತಾಯಿದೆ. ಬನ್ನಿ ಆಯಿತು. ನಮ್ಮ ಪೊಲೀಸ್ ಇಲಾಖೆಯವರು ಏನು ಈ ಒಂದು ಟ್ರಾಫಿಕ್ ಜಾಮ್ ಏನಿದೆ ಇದನ್ನು ನಿಯಂತ್ರಣ ಮಾಡುವ ನಿಟ್ಟಿನಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಸೊ ಬಸ್ಸು ತಿರುಗಿ ಬಿದ್ದ ಪರಿಣಾಮ ಈ ರೀತಿಯ ಅಪಘಾತವನ್ನು ನಾವು ನೋಡ್ಬೋದು. ಸೊ ಬಸ್ನಲ್ಲಿದ್ದವ್ರಿಗೆ ಅದೆಷ್ಟು ಜನ ಕೇಟಾಗಿದೆ ಏನೋ ಗೊತ್ತಿಲ್ಲ, ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಪಡಿತೀನಿ. ಸೊ ಸದ್ಯಕ್ಕೆ ಇವಾಗಿನ ಸಿಚುವೇಶನ್ ಬಂದು ಏನು ಬಸ್ಸನ್ನು ತೆರವುಗೊಳಿಸ್ತಕ್ಕಂಥ ಕಾರ್ಯ ನಡೀತಾ ಇದೆ. ಅಯ್ಯಯ್ಯೋ ಪುನಃ ದಬಾಕತ್ತು ನೋಡಿ, ಬಸ್ಸು ಮತ್ತೆ ದಬಾಕತ್ತು. ಇದೊಂದು ರೋಚಕವಾದ ದೃಶ್ಯ. ಸದ್ಯ ಅಲ್ಲಿಂದ ಎತ್ತರು ಅಬ್ಬಾ, ಗ್ರೇಟ್ ಗ್ರೇಟ್ ಗ್ರೇಟ್. ಸೊ ನಾನು ಪಡೆದಂತಹ ಮಾಹಿತಿ, ಸೊ ಅದು ಬಸ್ನಲ್ಲಿದ್ದಂಥವ್ರಿಗೆ ಯಾರಿಗೂ ಅಂತ ದೊಡ್ಡ ಮಟ್ಟದ ಪ್ರಾಣಾಪಾಯಗಳು ಆಗಿಲ್ಲ ಅಂತಕ್ಕಂಥ ಒಂದು ಹೇಳಿಕೆಯನ್ನು ಪಡೆದಿರ್ತೀನಿ. ನಮ್ಮ ಮಲೆಮಹದೇಶ್ವರ ಬೆಟ್ಟ ಏನು ತಾಳು ಬೆಟ್ಟದ ಮೊದಲನೇ ತಿರುವಿನಲ್ಲಿ ಬಸ್ಸು ನೋಡಿ ಈ ರೀತಿ ತಿರುಗಿ ಬಿದ್ದ ಪರಿಣಾಮ ಅನಾಹುತ ಅಪಘಾತಕ್ಕೆ ಒಳಪಟ್ಟಿದೆ. ಸರಿಸುಮಾರು ಗಂಟೆಗಟ್ಟಲೆ ಏನು ಟ್ರಾಫಿಕ್ ಜಾಮ್ ಆಗಿರ್ತದೆ. ಸರ್ ಹೌದು ಸರ್, ಹೌದು ಸರ್, ಹೌದು. ನೋಡಿ ನಮ್ಮ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಏನು ಈ ಒಂದು ಟ್ರಾಫಿಕ್ ಜಾಮ್ ನಿಯಂತ್ರಿಸುವಲ್ಲಿ ಒಂದು ಭದ್ರತೆಯನ್ನು ನೀಡ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ಬಯಸ್ತೀನಿ. ಸೊ ನಮ್ಮ ಮಲೆಮಹದೇಶ್ವರ ಬೆಟ್ಟ ತಾಳು ಬೆಟ್ಟದ ತಿರುವಿನಲ್ಲಿ ಮೊದಲನೇ ತಿರುವಿನಲ್ಲಿ ದಯಮಾಡಿ ವಾಹನಗಳು ನಿಧಾನಕ್ಕೆ ಆಗಮಿಸಿ ಅಂತಕ್ಕಂಥ ಒಂದು ಸಂದೇಶವನ್ನು ನೀಡ್ತಾ ಇದ್ದೀವಿ. ಈ ಜನ ನಮ್ಮನ್ನೂ ಸಹ ವೀಡಿಯೋ ಮಾಡಿಸ್ಕೊಡೋದಿಲ್ಲ, ಹಂಗೆ ಮಾಡಿಬಿಡ್ತಾರೆ ಕಣಪ್ಪ, ಅಯ್ಯೋ ನಮಗೇನೋ ಒಂದು ಅವಕಾಶ ಸಿಕ್ಕಿದೆ, ದಯವಿಟ್ಟು
ಒಂದು ಸ್ವಲ್ಪ ಆ ಕಡೆ ಹೋಗ್ರೋ ಲೋ ಅಣ್ಣ. ಹಾಂ ಹೌದು ಬರುತ್ತೆ, ಹೋಗಿ ಬೇಜಾರು ಮಾಡ್ಕೋಬೇಡಿ, ಹೋಗಿ. ನಮಗೂ ನಿಷೇಧ ಆಗ್ಬಿಡ್ತದೆ ಅಂತ ಅಷ್ಟೇ, ಇನ್ನೇನೂ ಇಲ್ಲ. ಸೊ ದಯವಿಟ್ಟು ದಯಮಾಡಿ ಏನು ನಮ್ಮ ತಾಳು ಬೆಟ್ಟದ ತಿರುವಿನ ಆಗು ಹೋಗುಗಳನ್ನು ಗಮನಿಸಿ ಆಗಮಿಸಿ ಅಂತಕ್ಕಂಥ ಒಂದು ಸಂದೇಶವನ್ನು ನೀಡ್ತಾ ಇದ್ದೀನಿ. ನಮ್ಮ ಪೊಲೀಸ್ ಇಲಾಖೆಯವರು ನೋಡಿ, ಅವ್ರಿಗೆ ಎಷ್ಟು ಹಿಂಸೆ ಇವಾಗ ಈ ಸಂದರ್ಭಗಳಲ್ಲಿ. ಯಾಕಂದರೆ ಎಲ್ಲ ವಾಹನಗಳನ್ನ ಬಿಟ್ಟು ಬಂದುಬಿಟ್ಟಿರ್ತಾರೆ. ಈಗ ಟ್ರಾಫಿಕ್ ಜಾಮ್ ಆಗುತ್ತೆ, ಅವ್ರನ್ನೆಲ್ಲ ಕಳಿಸ್ಬೇಕು, ಆನ್ ಸ್ಪಾಟ್ಗಳು ಕಳಿಸ್ಬೇಕು. ವಾವ್, ಮೂವ್ ಆಗ್ತಾಯಿದೆ ಗಾಡಿ. ಸೂಪರ್ ಅಂತೂ ಇಂತೂ ಮೂವ್ ಆಗ್ತಾಯಿದೆ. ಓಹೋ ಎಲ್ಲ ಉಜ್ಜೋಗಿದೆ ಗುರು, ಗಾಡಿ ಉಜ್ಜೋಗ್ಬಿಟ್ಟಿದೆ. ಅಂತೂ ಇಂತೂ ಮೂವ್ ಆಗ್ತಾಯಿದೆ. ಸದ್ಯ ಟ್ರಾಫಿಕ್ ನಿಯಂತ್ರಣ ಮಾಡೋದ್ರಲ್ಲಿ ಒಂದು ಕಾರ್ಯ ಯಶಸ್ವಿ ಆಗಿದೆ ಅಂತ ಹೇಳೋದಕ್ಕೆ ಬಯಸ್ತೀನಿ. ನೋಡಿ, ಜನ ಸ್ವಲ್ಪ ಅರ್ಥ ಮಾಡ್ಕೊಬೇಕು. ಜನ ಯಾಕೆ ಇಷ್ಟು ಗಾಬರಿ ಬೀಳ್ತಾರೆ ಒಂದು ಅರ್ಥ ಆಗಲ್ಲ. ಅದ್ಯಾರೋ ಸಮುದ್ರ ದಾಟಿ ಮೋರಿಲಿ ಬಿದ್ದರಂತೆ, ಹಂಗಾಯ್ತಿದ್ದು. ಇಷ್ಟೊತ್ತು ಗಂಟೆ ಇದ್ಬಿಟ್ಟು ಸ್ವಲ್ಪ ಹೊತ್ತಲ್ಲಿ ಯಾಕೆ ಈ ಥರ ಘಾಸಿ ಆಯ್ತಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಸೊ ದಯಮಾಡಿ ಏನು ಈ ತಿರುವುಗಳಲ್ಲಿ, ತಾಳುಬೆಟ್ಟದ ತಿರುವುಗಳಲ್ಲಿ ಸ್ವಲ್ಪ ನೋಡ್ಕೊಬನ್ನಿ, ಹುಷಾರಾಗಿ ಬನ್ನಿ, ಜೋಪಾನವಾಗಿ ಬನ್ನಿ. ನೋಡಿ, ಟ್ರಾಫಿಕ್ ಜಾಮ್ ಆಗಿದೆ. ನಮ್ಮ ಪೊಲೀಸ್ ಇಲಾಖೆ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಏನು ಈ ಒಂದು ಟ್ರಾಫಿಕ್ಕನ್ನು ನಿಯಂತ್ರಿಸುವ ಕಾರ್ಯದಲ್ಲಿ ಮುಂದಾಗಿರ್ತಾರೆ. ಎಲ್ಲರಿಗೂ ಏಟ್ಗಳಾಗಿದೆ ಅಂತೆ, ಗಾಯಗಳಾಗಿದೆ. ಅಣ್ಣವ್ರೆ ನಮಸ್ಕಾರ. ಅಣ್ಣ, 2 ಕೈಲೂ ಹಿಡ್ಕೊಂಬಿಟ್ಟಿದ್ದೀನಿ, ಬೇಜಾರು ಮಾಡ್ಕೊಬೇಡಿ. ಒಂದು ಸಲ ಆಶೀರ್ವಾದ ಮಾಡಿಬಿಡಿ. ಸೊ ನಮ್ಮ ಚಂದಾದಾರರು ಪಾಪ ಅವರು ಸೆಕೆಂಡ್ ಕೊಡೋಕೆ ಬಂದರು, ಆಗಿಲ್ಲ. 2 ಕೈಲೂ ವರ್ಕ್ ಆಗ್ತಾಯಿದೆ ನೋಡ್ರಿ. ಎಸ್, ಅಂತೂ ಇಂತೂ ಈ ಒಂದು ಟ್ರಾಫಿಕ್ ಜಾಮ್ ಪರಿಸ್ಥಿತಿ ನೀಗಿಸುವಲ್ಲಿ ಯಶಸ್ವಿಯಾಗಿರ್ತಾರೆ ಅಂತ ಹೇಳೋದಕ್ಕೆ ಬಯಸ್ತೀನಿ. ಅಣ್ಣ ನಮಸ್ಕಾರ, ಬನ್ನಿ. 1:15 ಆಯ್ತಲ್ವಣ್ಣ? 1:15. ಹಾಗೆ ಹೀಗೆ ಮಾಡಿ ಕೊನೆಗೆ ನಾನು ಏನು ಈ ಒಂದು ಬಸ್ಸು ಅಪಘಾತಕ್ಕೆ ಒಳಗಾದಂತಹ ಬಸ್ಸನ್ನು ತೆರವುಗೊಳಿಸುವ ವಿಡಿಯೋನ ಸೆರೆ ಹಿಡಿದಿರ್ತೀನಿ. ಓಹೋ ನೋಡ್ರಿ, ಈಗ ವಾಹನಗಳು ಹೆಂಗೆ ನುಗ್ತವೆ. ಈಗ ಈ ಮೂಮೆಂಟ್ ನೋಡ್ರಿ, ಇನ್ನೊಂದು ಅಪಘಾತ ಆಯ್ತದ ನನಗದ. ಇವ್ರು ನುಗ್ಗದು ನೋಡಿದ್ರೆ, ಅಯ್ಯೋ ನಿಧಾನಕೋರಪ್ಪ ಅಣ್ಣಂದ್ರ. ಇವ್ರು ನುಗ್ಗದು ನೋಡಿದ್ರೆ ಬಹುಶಃ ಇನ್ನೊಂದು ಅಪಘಾತ ಆಗತ್ತರ ಅದ ಮೂಮೆಂಟು. ಓಹೋ ಒಂದೇ ಸಲ ವೇಗ. ಹೌದು. ಬಂದಾಯ್ತು, 1 ವಾರ ಆಯಿತು. 1 ವಾರಕ್ಕೆ 2 ವಾರ ಆಗೋಯ್ತು. ಎಲ್ಲ ನಮ್ಮ ಚಂದದಾರರು ಆಯಿ ಮಾಡ್ತಿದ್ದಾರೆ. ಸರ್ ನಮಸ್ತೆ ಆಯ್ ಅಂತಿದ್ದಾರೆ. ನಿಧಾನಕೋರಪ್ಪ, ಆಯಿ ಮಾತಿರಲಿ, ದಯವಿಟ್ಟು ನಿಧಾನಕ್ಕೆ ಹೋಗಿ. ವಾಹನಗಳನ್ನು ನೋಡಿ ಮಾಡಿ ನಿಯಂತ್ರಿಸಬೇಕು. ಸೊ ದಯವಿಟ್ಟು ಮತ್ತೊಮ್ಮೆ ತಾಳೆಬೆಟ್ಟದ ಮೊದಲನೇ ತಿರುವಿನಲ್ಲಿ ಸಂಭವಿಸಿರ್ತಕ್ಕಂಥ ಘಟನೆ ಇದು. ದಯಮಾಡಿ ನಿಧಾನ ಬನ್ನಿ, ನೋಡ್ಕೊ ಬನ್ನಿ, ಹುಷಾರಾಗಿ ಬನ್ನಿ.